ಶಟಸ್ಥಲಗಳನ್ನು ದಾಟಿ ಹೋಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸರಳ ಭಾಷೆ ಒಳಗೆ ಸರಳೀಕರಣದೊಳಗೆ ನನಗೆ ಹೇಳಿಕೊಡ್ರಿ. ಹೆಂಗೆ ನಾವು 6 ಗೆಲ್ಲಬೇಕು ಅಂತ ಹೇಳ್ತಾರೆ, ಇವನ್ನೆಲ್ಲ ದಾಟಿ ಶಟಸ್ಥಲಗಳನ್ನು ಅರಿಷಡ್ವರಗಳನ್ನು ಇವೆಲ್ಲವನ್ನು ಅರಿಷಡ್ವರಗಳನ್ನು ಮೆಟ್ಟಿ ಶಟಸ್ಥಲಗಳನ್ನು ನಾವು ಹಿಡ್ಕೊಂಡು ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಡ್ರಿ ಭಾಳ ಸರಳ ಭಾಷೆ ಒಳಗೆ ನನಗೆ ಹೇಳಿಕೊಡ್ರಿ ಗುರುಗಳು ಅಂಥೇಳಿ ಕೇಳಿದ್ವಿ. ಗುರುಗಳು ಜಮಖಂಡಿ ಓಲೆ ಮಠದ ಪರಮ ಪೂಜ್ಯರು ಕುಮಾರ ಚನ್ನಬಸವ ಸ್ವಾಮಿಗಳಂತ ಗುರುಗಳು. ಲಿಂಗೈಕ್ಯ ಆದರೂ ಭಾಳ ಒಳ್ಳೆ ಪಾಂಡಿತ್ಯ ಹೊಂದಿದವ್ರು ಗುರುಗಳು. ಸಂಜೆ ಕೂತ್ಕೊಂಡಿದ್ವಿ, ಭಾಳ ಚಂದ ಹೇಳಿದ್ರು ಗುರುಗಳು. ನೋಡ್ರಿ ದೇವ್ರ, ಒಂದು ಗ್ರಾಮ ಅದ ಅಂತ ಅನ್ಕೊಡ್ರಿ, ನಮ್ಮ ಬಡಸ ಗ್ರಾಮ ಅಂತ ಅನ್ಕೊಡ್ರಿ. ಬಡಸದಿಂದ ನಾವು ಅಂಕಲಿಗೆ ಬರ್ಬೇಕಂದ್ರೆ ನಡುವೆ 3-4 ಊರು ದಾಟಿ ಬರ್ಬೇಕು. ಭಾಳ ಸಮೀಪಿದ್ರು 4 ಊರು ದಾಟಿ ಬರ್ಬೇಕು, 4 ಓಣಿ 5-6 ಓಣಿ ದಾಟಿ ಬರ್ಬೇಕು. ಹಿಂಗೆ ನೀವು ಈ ಊರಿಂದ ಮುಂದಿನ ಊರಿಗೆ ಹೋಗ್ಬೇಕಂದ್ರೆ 6 ಊರುಗಳನ್ನು ದಾಟಿ ಹೋಗ್ಬೇಕು ಅಂತ ತಲೆಗೆಟ್ಕೋರಿ ಅಂತ ಹೇಳಿದ್ರು. ಹ್ಞೂ ರೀ ಗುರುಗಳ ಅಂದೆ. ಒಬ್ಬ ಪೇರು ಮಾಡ್ತಕ್ಕಂಥ ಒಬ್ಬ ಮಾಲಕ 6 ಮಂದಿ ಸಹಚರನ ಕರ್ಕೊಂಡು ತಾನೊಬ್ಬ ಒಂದು ದೊಡ್ಡ ದೊಡ್ಡ ಪೇರು ಬುಟ್ಟಿಗಳನ್ನು ತುಂಬಿಕೊಂಡಿರ್ತಾನೆ. ಪೇರು ಬುಟ್ಟಿಗಳನ್ನು ತುಂಬಿಕೊಂಡು ಈ ಊರಾಗೆಲ್ಲ ಮಾರಿದ ಮೇಲೆ ಅವನಿಗೆ ಚಿಂತೆ ಚಾಲು ಆಗ್ತದೆ. ಇನ್ನೂ ಪೇರು ಹಣ್ಣು ಸಿಕ್ಕಾಪಟ್ಟೆ ಉಳಿತಾವೆ, ಇನ್ನೊಂದು 4-5 ದಿನ ಇಷ್ಟು ಕೆಡ್ತಾವು, ಮುಂದಿನ ಊರಿಗೆ ಹೋಗಿ ಅದನ್ನು ಮಾರಲೇಬೇಕವ. ಮುಂದಿನ ಊರು ಎಷ್ಟು ದೂರ ಐತ್ರಿ ಹಿರಿಯರ ಅಂಥೇಳಿ. ಹಿಂಗೆ ರೋಡ್ನ್ಯಾಗ ಹೋಗ್ಬೇಕಾದ್ರೆ ರಾತ್ರಿ ಹಿರಿಯರ ಅಂತ ಕೂತಿರ್ತಾರೆ ನೋಡ್ರಿ. ಒಂದಿಷ್ಟು ಮಂದಿ ರೋಡಿಗೆ ಅದು ಕೂತಿರ್ತಾರೆ, ಊಟ ಮಾಡಿ ವಾಕಿಂಗ್ ಬರ್ತಿರ್ತಾರೆ. ಅವರಿಗೆಲ್ಲ ಕೇಳ್ತಾನವ, ಮುಂದಿನ ಊರಿಗೆ ಹೋಗ್ಬೇಕಂದ್ರೆ ಹೆಂಗೆ ದಾಟ್ಬೇಕ್ರಿ? ಏನಿಲ್ಲಪ್ಪ, 6 ಕ್ರಾಸ್ ಬರ್ತಾವೆ. 6 ಕ್ರಾಸ್ ದಾಟಿ ಹೋದೆ ಅಂದ್ರೆ ಮುಂದಿನ 3ನೇ ಊರ. ಆದ್ರೆ 6 ಕ್ರಾಸ್ ದಾಟು ಮಟ್ಟ ಕಾಡು ಐತಿ ಸುತ್ತ, ಭಾಳ ತೊಂದರೆ ಆಗ್ತದೆ, ವಿಚಾರ ಮಾಡಿ ದಾಟಪ್ಪ ಅಂತ ಹೇಳ್ತಾರೆ. ಆಯ್ತು ತೋರಿ, ನಮ್ಮ 7 ಮಂದಿ ಇದೀವಿ, ನಮಗೇನಾಗಲ್ಲ, ಹೋಗಿ ಬರ್ತೀವಿ ರೀ ಅಜ್ಜಾರ ಅಂಥೇಳಿ ಪೇರು ಬುಟ್ಟಿ ಹೊತ್ಕೋತಾರೆ, ನಡೆಯಕ್ಕೆ ಚಾಲೂ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. 1ನೇ ಊರು ಬರ್ತದೆ. 1ನೇ ಊರಿಗೆ ಅತ್ಯಂತ ವೈಭೋಗವಾದ ಜೀವನ ಇರ್ತದೆ. ಅತ್ಯಂತ ಸುಂದರವಾದ ಹೆಣ್ಮಕ್ಳು ಕೂತ್ಕೊಂಡಿರ್ತಾರೆ, ಕಾಲಕ್ಕೆ ಇವತ್ತಿರ್ತಾರೆ, ಇವ್ರಿಗೇನು ಬೇಕು ಸೇವೆ ಮಾಡ್ತಿರ್ತಾರೆ. ಅದನ್ನು ನೋಡಿ ನೀವು ಸ್ವಲ್ಪ ಬರ್ರಿ, ಕುತ್ಕೊಬರ್ರಿ, ನೀವೇನು ರೊಕ್ಕ ಕೊಡೋದು ಬೇಡ, ಆರಾಮ್ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೀತಾರೆ ಹೆಣ್ಮಕ್ಳು ಎಲ್ಲರೂ. ಇವು ಪೇರು ಹಣ್ಣು ಮಾಲಕ್ಕಿಗೆ ನೆನಪಾಗ್ತದೆ ಹಿರೇ ಹೇಳಿದ ಮಾತು. ಹಿರೇ ಏನು ಹೇಳಿರ್ತಾನೆ, 6 ದಾಟಬೇಕಾದ್ರೆ ಭಾಳ ಯಾಚಿರ್ಬೇಕ್ರಿ, ಯಾರಿಗೆ ಮಾತಾಡಿಸ್ಬಾರ್ದು, ಯಾರ ಅಂತೆಲ್ಲೂ ಹೋಗ್ಬಾರ್ದು, 6 ದಾಟೇ ಹೋಗ್ಬೇಕು, ಸುಮ್ಮ ರಾತ್ರಿ ಟೈಮ್ ಅದ, ಭಾಳ ಹುಷಾರಿ ಅಂತ ಹೇಳ್ತಾರೆ. ಹೇಳಿದ ನೆನಪಾಗ್ತದೆ. ಅವ ಅಂತಾನೆ, ಹೋಗ್ಬೇಡ್ರು, ನನ್ನ ಮಾತು ಕೇಳ್ರಿ, ಸುಮ್ಮಿರಿ ಅಂತಾನೆ. ಅಂತಿದ್ದಂಗೆ ಇನ್ನು 6 ಜನದೊಳಗೆ ಒಬ್ಬ ಏನು ಹೇಳ್ತಾನಂದ್ರೆ, ಸಾವ್ಕಾರ ಮುಂಜಾಳಿಂತ ಕತ್ತಿ ದುಡಿಸ್ದಂಗೆ ದುಡಿಸಿ ನನಗೆ ಸಾಕಾಗ್ಯದ, ಇಲ್ಲೊಂದು ಸ್ವಲ್ಪ ಮನ್ಕೊಂಡು ಎದ್ದು ನಾ ಬರ್ತೀನಪ್ಪ, ನನಗೆ ಉಂಡು ತಿಂದು ಆರಾಮ್ ಕೂತು ಬರೋವನ, ನೀ ಹೋಗ್ತಿದ್ರು ಹೋಗು, ಇಟ್ಟೆಲ್ಲ ಹೆಣ್ಮಕ್ಳು ಕೈಕಾಲು ಓದ್ತೀನಂತಾರೆ, ಯಾಕೆ ಒಲ್ಲೆನ್ಲಿ ಅಂತನವ. ಅಂತಿದ್ದಂಗೆ, ನೋಡಪ್ಪ ನನ್ನ ಮಾತು ಕೇಳೋ ಬೇಡ ಅಂತ ನಾವು ಕೇಳಲ್ಲ. ಮಾಲಕರ ಮಾತು ಎಂದರ ಆಳುಗಳು ಕೇಳಿದ್ದು ಹಿಸ್ಟ್ರಿ ಒಳಗೆ ಐತನ್ರಿ. ಮಾಲಕ್ ಎಷ್ಟು ಸ್ಟ್ರಿಕ್ಟ್ ಇದ್ರು, ಹುಡುಗರು ಆಳು ಮಕ್ಕಳು ತಮ್ಮ ಕೆಲಸ ಮಾಡೋರು, ಅವರು ತಾವೊಂದು ಸ್ವಲ್ಪ ಕೈಂಚೇಸಿ ಮಾಡೋರು, ತಮಗೆ ಎಷ್ಟು ಸಾಧ್ಯದ ಅಷ್ಟು ಕೆಲಸ ಬಿಡೋರು, ಕಾಮ್ಸೋರು ಇರ್ತಾರೆ ಸ್ವಲ್ಪ. ಹಂಗೆ ಅವ ಅಲ್ಲೇ ಉಳಿತಾನ. ನೀನು ಬುಟ್ಟಿತಾ ಅಂತೇಳಿ ಹೊತ್ಕೊಂಡು ಮುಂದೆ ಹೋಗ್ತಾರೆ ಇನ್ನು 5 ಜನ ಮತ್ತು ಮಾಲಕರು. ಮುಂದೆ ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಹೋಗ್ತಿದ್ದಂಗೆ ಅಲ್ಲಿ ಒಂದು ಸಣ್ಣ ಜಗಳ ನಡೆದಿರ್ತದೆ. ಜಗಳ ಬಿಡ್ರೋ ತಮ್ಮ ಅಂಥೇಳಿ 6 ಮಂದಿಯಾಗ ಒಬ್ಬವ ಬಿಡ್ಸಕ್ಕೆ ಹೋಗ್ತಾನೆ. ಅವ ನೋಡೋಕೆ ಬಲಶಾಲಿ, ಭಾಳ ದಷ್ಟ ಪುಷ್ಟ ಇರ್ತಾನೆ, ಅವನ ದೇಹ ಸಾಮರ್ಥ್ಯ ದೊಡ್ಡ ಇರ್ತದೆ, ನನಗೆಲ್ಲರೂ ಹೆದರ್ತಾರೆ ಅಂಥೇಳಿ ಬಿಡ್ಸಕ್ಕೆ ಹೋಗ್ಬಿಡ್ತಾನವ. ಅವ್ರು ಜಗಳಾಡ್ತಿರ್ತಾರೆ, ಇವ ನಡು ಹೋಗಿ ಅವರಿಬ್ಬರು ಬಿಟ್ಟು ಇವನ ಜೊತೆ ಜಗಳ ಮಾಡ್ತಾರೆ. ಅವನು ಬುಟ್ಟಿ ಇಸ್ಕೊಂಡು ಇನ್ನು 5 ಮಂದಿನ ಕರ್ಕೊಂಡು, ಇನ್ನು 4-5 ಮಂದಿನ ಕರ್ಕೊಂಡು ಮಾಲಕ ಮತ್ತು ಮುಂದಿನ ಊರಿಗೆ ಹೋಗ್ತಾರೆ. 5 ಜನ ಉಳಿದ್ರಿ, ಇನ್ನು ಮಾಲಕ, ಇನ್ನು 4 ಜನ ಸೇವಕರು. ಹೋಗ್ತಿದ್ದಂಗೆ ಪೇರು ಬುಟ್ಟಿ 2 ಹೆಚ್ಚಾದು, ವಜ್ಜೆ ಭಾಳ ಆಯಿತು. ಮುಂದೆ ಹೋಗ್ತಿದ್ದಂಗೆ ಮತ್ತೊಬ್ಬ ಬರ್ತಾನೆ. ಮಾಲಕರ ಅವರಿಬ್ಬರು ಹೋದರು, ಅವರಿಬ್ಬರು ಪೇರು ಬುಟ್ಟಿನ ಇಸ್ಕೊಂಡ್ರಿ. ನಾವು ದುಡ್ದಿದ್ದಕ್ಕೆ ಬೆಲೆನೇ ಇಲ್ಲ, ನಮ್ಮ ಪಗಾರಿಗಾರ ಏನೂ ಕೊಡಲ್ಲ, ನೀ ಮಾಲಕ ಸುಮ್ಮ ದುಡಿಸ್ಕೊಳ್ಳೋ, ಊಟ ಹಾಕೋ ಕಳ್ಸವನ ಅಂತ ಕೇಳ್ತಾನೆ. ಕಳ್ಸನ, ನಿನಗೇನು ಬೇಕಪ್ಪ, ನೀ ಏನು ಗಳಿಸಿ ನನಗೆ ಅರ್ಧ ಬೇಕಂತಾನ. ಅದ್ರಾಗೊಬ್ಬ, ನೋಡಪ್ಪ ಹೊಲ ನಂದು, ಪೇರು ಹಣ್ಣಿನ ಗಿಡ ನಾನು, ಅದಕ್ಕೆ ನೀರು ಕೊಡು, ನೀರು ನಂದು,
ನೀ ಏನು ಪೇರು ಹಣ್ಣು ಹರಿದು ನನ್ನ ಜೊತೆ ಮಾರಕ್ಕೆ ಬಂದ್ರೆ ನಿನ್ನ ಪಾಲು ಕೊಡ್ಬೇಕೇನೋ ಅಂತ ಕೇಳ್ತಾನವ. ನನ್ನ ಪಾಲರ ನನಗೆ ಬೇಕಂತಾನವ. ಎಷ್ಟು ಬೇಕು ನಿನ್ನ ಪಾಲು? ಇದ್ರೊಳಗೆ 2 ಬುಟ್ಟಿ, ಅವರು 2 ಬುಟ್ಟಿ, ನಂದೊಂದು ಬುಟ್ಟಿ, 3 ಬುಟ್ಟಿ ಕೊಡ್ಬೇಕು ನೀ ಅಂತಾನೆ. ಇರೋದ 7 ಬುಟ್ಟಿ ಇರ್ತಾವ. ಆಯ್ತು ತಗೋರಪ್ಪ, ಏನು ಜಗಳಾಡ್ಕೊತ ಕುಂದ್ರು ರಾತ್ರಿ ಅತ್ತವ ನೀವು 3 ಬುಟ್ಟಿ ಕೊಡ್ತಾನೆ. ನಾನು ನಿನ್ನ ಜೊತೆ ಬರಲ್ಲ, ನಾ ಬೇರೆ ದಾರಿಗೆ ಹೋಗ್ತೀನಂತ ಅವ್ನು ಬಿಟ್ಕಿರೆ ಮುಂದೆ ಅವ ಬೇರೆ ದಾರಿಗೆ ಹೋಗ್ತಾನೆ, ಇವ ಬೇರೆ ದಾರಿಗೆ ಹೋಗ್ತಾನೆ. ಅವ್ರು 4 ಜನ, ಇವನು ಒಬ್ಬರು, ಇನ್ನು 3 ಜನ ಕುಲ್ಲ ಆದರು. ಇವ್ರು 3 ಜನ ಮಾಲಕ್ಕ. ಇವ್ರು ಮುಂದೆ ನಡೆದ್ರು. ಮುಂದೆ ನಡೀತಿದ್ದ ಹಾಗೆ ಮತ್ತೊಬ್ಬವನಿಗೆ ದೊಡ್ಡ ಆಸ್ತಿ ಐಷಾರಾಮಿ ಇರ್ತಕ್ಕಂಥ ಜೀವನ. ಎಲ್ಲರೂ ಬಂದವರಿಗೆ ದಾನ ಮಾಡ್ತಿರ್ತಾರಲ್ಲ, ನಿತ್ಯ ಜನ ಆಸ್ತಿ ಹಣವನ್ನು ಕೊಡ್ತಿರ್ತಾರೆ ಬಂದವ್ರಿಗೆಲ್ಲ. ರೋಡ್ನ್ಯಾಗ ಹೊಂಟೋರಿಗೆ ಶರಬತ್ ಕೊಡು, ಊಟ ಕೊಡು. ನೀವು ಪಾದಯಾತ್ರೆ ಹೊಂಟಾಗ ಮಾಡ್ತಿರಲ್ಲ ನೀವೆಲ್ಲ, ಹಂಗೆ ಪಾದಯಾತ್ರೆಗೆ ಹೊಂಟಾಗ ಊಟ ಕೊಡಕತ್ತಾರ. ತಡಿಯತ್ತೆ ಇನ್ನೊಬ್ಬ ಏನು ಮಾಡ್ತಾನೆ, ಇಲ್ಲಿ ಆರಾಮೈತಿ, ನೀವು ಇಲ್ಲೇ ಉಳಿದ್ರೆ ನಿಮಗೆ ಒಂದು 10,000 ಬಂಗಾರ ನಾಣ್ಯಗಳನ್ನು ಕೊಡ್ತೀವಿ ಅಂತ ಹೇಳಿಬಿಡ್ತಾರೆ ಅವ್ರು. ಹೇಳ್ತಿದ್ದಾಗ ಫುಲ್ ಖುಷಿ. ನಿಮ್ಗೆ ಯಾರಿಗಾರೆ 10,000 ಬಂಗಾರ ನಾಣ್ಯ ಕೊಡ್ತಾನಂದ್ರೆ ಬ್ಯಾಡ ಅಂತೀರ ನೀವೆಲ್ಲ? ಬ್ಯಾಡ ಅಂತೀರ? ಬ್ಯಾಡ ಅಂತೀರೇನ್ರಿ? ಬಂಗಾರ ಅಂದ್ರೆ ಹೆಣ್ಮಕ್ಳ ಮುಖದಾಗ ಹಂಗೆ ಕುಲು ನಗ್ತಾರೆ. ಅಜ್ಜಾರ ಬಂಗಾರ ರೇಟ್ ಹೆಚ್ಚಾಗ್ಯದ, ಎಲ್ಲಿ ಕೊಡ್ಬೇಕ್ರಿ ನಿಮಗೆ ಬಂಗಾರ ಅಂತ ಕೇಳ್ತಾರೆ ಅವ್ರು ನಮಗೆ. ಅವ ಅಂದವ, ನಾವಲ್ಲ. ಅವ ಅಂದ ಅವರಿಗೆ. ನಾವೇನು ಬಂಗಾರ ತೋಳೋರು ಅಲ್ಲ, ಕೊಡೋರಲ್ಲ, ನಮಗೆ ಅಡ್ಡು ಸಂಬಂಧ ಇಲ್ಲ. ಬಂಗಾರ ನಾಣ್ಯಗಳನ್ನು ಕೊಡ್ತೀವಂತಿದ್ದಂಗೆ ಖುಷಿ ಆದರೂ ಆಗಲಿ ಅಂಥೇಳಿ ಅವ ಅಲ್ಲೇ ಉಳ್ಕೊಂಡ. ಅವ್ರನ್ನ ಬಿಟ್ಟು ಇನ್ನಿಬ್ಬರು ರಾಜ ಮಾಲಕ ಅವ್ರ ಮುಂದೆ ಹೊರಟ ಮೇಲೆ ಮತ್ತೊಂದು ಸ್ವಲ್ಪ ಹೋಗ್ತಿದ್ದ ಹಾಗೆ ಅವನಿಗೆ ತಾತ್ಸಾರ ಭಾವ ಬರ್ತದೆ. 4 ಜನ ಹಂಗೆ ಹೋದರು. ಇವ ಮಾಲಕ ಭಾಳ ಕ್ರೂರಿ ಅದನ ಮನುಷ್ಯ. ನಮ್ದೇನದ ನಾವು ತೊಗೊಳ್ಳೋದು ಅಂಥೇಳಿ ಹೊಡೆದಾಡಕ್ಕೆ ನಿಂದಿರ್ತಾನೆ. ಅವನು ಕೈ ಬಿಟ್ಟು ನೀ ಏನು ತೊಗೊರಪ್ಪ ಅಂತ 1 ಬುಟ್ಟಿ ತೊಗೊಂಡು ಮಾಲಕ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಿದ್ದಂಗೆ 5ನೇ ಕ್ರಾಸು ದಾಟಿ ಹೋಗ್ತದೆ. ಇನ್ನು 6ನೇ ಕ್ರಾಸ್ ಒಂದು ಉಳಿದಿರ್ತದೆ. 6ನೇ ಕ್ರಾಸಿಗೆ ಬರ್ತಿದ್ದಂಗೆ 6ನೇದವ ಏನಂತಾನೆ, ನನಗಿನ್ನು ಸಾಕಾಯಿತು, ನನ್ನೂ ಹೊತ್ಕೊಂಡು ಬುಟ್ಟಿನೂ ಹೊತ್ಕೊಂಡು ಹೋಗ್ತೀನಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಾನಮ್ಮ 6ನೇದವ. ನಿನ್ನ ನಾ ಯಾಕೆ ಹೊತ್ಕೊಂಡು ಹೋಗ್ಲಪ್ಪ? ನಿಂದ ನೀ ಜೀವನ ಹೊತ್ಕೋಬೇಕು, ನಾ ಹೊತ್ಕೋತೀನಿ. ನಿಂದ ನೀ ಬುಟ್ಟಿ ಹೊತ್ಕೊಂಬಂದ್ರೆ ನಿನಗೆ ಲಾಭದ, ನನ್ನ ಬುಟ್ಟಿ ನಾ ಹೊತ್ಕೊಂಡು ಹೋದ್ರೆ ನನಗೆ ಲಾಭದ. ನೀ ಬರ್ತಿದ್ರ ಬಾ, ಒಲ್ಲೆಂದ್ರೆ ಬಿಡು ಅಂತವನು ಬಿಟ್ಟು ಇವ ಒಬ್ಬನ ಬುಟ್ಟಿ ತೊಗೊಂಡು ದಾಟಿ ಹೋದ. 6 ಕ್ರಾಸ್ ದಾಟತಿದ್ದಂಗೆ ಮುಂಜಾನೆ ಬೆಳಕು ಹರಿತು. ಎದುರಿಗೆ ಸ್ವರ್ಣದ ಪರ್ವತ ಇತ್ತು. ಇವನಿಗೆ ಪೇರು ಹಣ್ಣಿನ ತಗೊಳಕ್ಕೆ 1000 ಜನ ದೇವತೆಗಳಿದ್ದರು. ಹಣ್ಣುಗಳನ್ನು ತಗೊಂಡ್ರು. ಅವನಿಗೆ ಆಶೀರ್ವಾದ ರೂಪದಲ್ಲಿ ಸುವರ್ಣ ಪರ್ವತವನ್ನೇ ಆಶೀರ್ವಾದ ಮಾಡಿದ್ರು. ಇದ ಮನುಷ್ಯನ ಜೀವನದೊಳಗೆ ಅರಿಷಡ್ ವರ್ಗಗಳೆಂಬ ಮೊದಲಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು 6 ಕ್ರಾಸ್ಗಳಿದ್ದಂಗೆ ಜೀವನದಾಗ. ನಾವು ಒಂದು ಊರಿಗೆ, ಒಂದು ಓಣಿಗೆ ಬರ್ಬೇಕಂದ್ರೆ ಹೆಂಗೆ ದಾಟಿ ಬರ್ತೀವಲ್ಲ, ಹಿಂಗೆ ಗುರುಗಳು ನನಗೆ ಹೇಳಿದ್ರು, ಹಿಂಗೆ 6 ಕ್ರಾಸುಗಳನ್ನು ನೀ ಯಾವಾಗ ದಾಟಿ ಹೋಗ್ತಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ 6 ಕ್ರಾಸುಗಳನ್ನು ನೀ ಯಾವಾಗ ದಾಟಿ ಹೋಗ್ತಿ, ಆವಾಗ ನಿನಗೆ ಭಗವಂತ ಅಂತಕ್ಕಂಥ ಸಚ್ಚಾರಿತ್ರ್ಯವಾದ, ಸದ್ಗುಣವಂತನಾದ, ಸದ್ಗುಣದ ಪರ್ವತವೇ ಆದ ಗುರುಗಳ ಸ್ವರೂಪವಾದ ಭಗವಂತ ನಿನಗೆ ಸಿಗ್ತಾನ. ನಿನಗೇನು ಬೇಕು ಅದೆಲ್ಲ ಅವನಿಂದ ಸಾಧ್ಯ. ನಿನಗೇನು ಜಗತ್ತಿನೊಳಗಿಲ್ಲ ಅದೆಲ್ಲವೂ ಅವನಿಗೆ ಕೊಡೋಕ್ಕೆ ಸಾಧ್ಯ. ಜಗತ್ತನ್ನು ಉದ್ಧರಿಸುವಂಥ ಭಗವಂತನೂ ಅಲ್ಲಿದ್ದಾನ. ಜಗತ್ತನ್ನು ಸೂಕ್ಷ್ಮವಾಗಿ ತಿದ್ದುವಂಥ ಭಗವಂತನೂ ಅಲ್ಲಿದ್ದಾನ. ಅವನನ್ನು ಮುಕ್ತ ಮನಸ್ಸಿನಿಂದ ಹಿಡಿಬೇಕಾದ್ರೆ ನೀನು ನಾಯಕನ ಗುಣವನ್ನು ಹೊಂದಬೇಕು. ಯಾವಾಗಲೂ ಇನ್ನೊಬ್ಬರು ಬೈಯಾಕತ್ತಾರ್ರಿ ನಿಮಗಂದ್ರೆ ಅವ್ರಿಗೆ ಬೈಯಾಕತ್ತನ್ನ ಸಿಟ್ಟಿಗೇರಿ ಅವ್ರಿಗೆ ಹೊಳ್ಳಿ ಬೈಬಾರ್ದು. ನಿನಗೆ ಯಾರ ನಿನ್ನ ಕೆಲಸಗಳಿಗೆ ಅವೇನು ಮಾಡ್ತಾನೆ ಬಿಡು ಅಂದಾಗ ಕೆಲಸ ಬಿಡಕ್ಕೆ ಹೋಗಬಾರ್ದು. ಮತ್ತು ನಿನ್ನ ಕಾಯಕಗಳನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಇನ್ನೊಬ್ಬರು ಬೆಳ್ಯಾಕತ್ತಾರ ಅಂಥೇಳಿ ನೀ ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗಬಾರ್ದು. ನನಗೆ ರೂಪ ಚಂದಿಲ್ಲ, ಅವನು ರೂಪ ಚಂದದ, ಅವ ಬೆಳ್ಳಗದನ, ನಾ ಕರಗಿದ್ದೀನಿ ಅಂಥೇಳಿ ವಿಚಾರ ಮಾಡೋಕ್ಕೆ ಹೋಗಬಾರ್ದು. ಇವಿಷ್ಟನ್ನು ಯಾವತ್ತು ಬಿಡ್ತೀನಿ ನೋಡಪ್ಪ, ಅವತ್ತ ನೀ ದೇವ್ರನ್ನ ಪಡಿತಿ ಅಂಥೇಳಿ ಗುರುಗಳು ಅಪ್ಪಣೆ ಮಾಡಿದ್ರು. ಹಂಗೆ ಜೀವನದೊಳಗೆ ನೀವು ಅಂಕಲಿಗೆ ಗ್ರಾಮಸ್ಥರು ಒಳ್ಳೆಯದನ್ನು ಪಡಿಬೇಕಾದ್ರೆ 6 ಶಟಸ್ಥಲ ಮಾರ್ಗಗಳನ್ನು ಮತ್ತು ವೇದಾಂತಕರಣಗಳನ್ನು ಮತ್ತು ಸಿದ್ಧಾರೂಢ ಚರಿತ್ರೆಯನ್ನು ಇವೆಲ್ಲವನ್ನು ಭಾಳ ಸ್ಪಷ್ಟೀಕರಣವಾಗಿ ಬರೀ ಸಿದ್ಧಾರೂಢರ ಚರಿತ್ರೆ ಅಂತ ಅಷ್ಟೇ ಅಲ್ಲ, ಅವರು ಪರಮ ಗುರುಗಳು, ಅವ್ರದ್ದು ವಿಚಾರಧಾರೆ ಮಾತಾಡುವಂಥದ್ದಲ್ಲ, ಜೀವನ ಪೂರ್ತಿ ಕಲಿತರು ಮುಗಿಯುವಂಥದ್ದಲ್ಲ. ಅಂಥ ವಿಚಾರವನ್ನು ಅಷ್ಟೇ ಅಲ್ಲ, ಬಹಳಷ್ಟು ವಿಚಾರಗಳಲ್ಲಿ ಅತ್ಯಂತ ಪ್ರಖರವಾಣಿಯನ್ನು ಹೊಂದಿರತಕ್ಕಂಥವ್ರು ಚಿದ್ಗನಾನಂದ ಭಾರತಿ ಮಹಾಸ್ವಾಮೀಜಿಯವರು.
ನಾವು ಭಾಳ ಜನ ಕೇಳ್ತೀವಿ, ನಿಮಗೆಲ್ಲರಿಗೆ ಕೇಳುವಂಥ ಪುಣ್ಯ ಸಿಕ್ಕದ, ನಮಗೆ ಸಿಕ್ಕಿಲ್ಲ ಅಟ, ಜಲ್ದಿ ಓಡೋದೋಗೈತಿ. ಫೋನ್ಯಾಗ ಭಾಳ ನೋಡ್ತಿರ್ತೀವಿ ರೀ ಅಜ್ಜಾರನ್ನ ಯಾವಾಗಲೂ ಕಾಯಂ. ಫೋನು ತೆಗೆದ್ರೆ ತಮ್ಮ ಜೋಡು ಕುರುಳಿಯಿಂದ ಒಂದು ಇನ್ಸ್ಟಾಗ್ರಾಮ್ ಇದು ಬರುತ್ತೆ, ಅದಕ್ಕೆ ಫಾಲೋ ಇದ್ದೇನೆ ರೀ, ನಾ ಕಾಯಂ ಯೂಸ್ ಮಾಡ್ತಿರ್ತೀನಿ. ಆ ಟೈಮಿನೊಳಗೆ ಭಾಳ ಸತಿ ನೋಡಿದ್ವಿ. ಮತ್ತು ಒಂದು ಸತಿ ಶಾಂತಾಶ್ರಮದೊಳಗೆ ನೋಡಿದ್ದೀವಿ ಗುರುಗಳನ್ನ. ಇವತ್ತು ಎದುರಿಗೆ ನೋಡು ಸೌಭಾಗ್ಯ ಸಿಕ್ಕದ. ಇಂಥವ್ರ ಪ್ರವಚನ ನೀವೆಲ್ಲ ಕೇಳಾಕತ್ತೀರಿ, ಇಂಥವ್ರನ್ನ ಊರಿಗೆ ಕರೆಸಿರಿ ಅಂದ್ರೆ ಭಾಳ ದೊಡ್ಡ ಕೆಲಸ ಮಾಡಿರಿ. ಸಿಗೋದ ಭಾಳ ಕಷ್ಟ. ಇವ್ರು ಹಿಂಗೆ ಫ್ರೀಯಾಗೆ ಬಂದು ಸಿಗೋದು ಕೂತ 5 ದಿವಸ ಇದ್ದು ಹೇಳೋದು ಭಾಳ ಕಷ್ಟ. ಇವ್ರನ್ನ ಕರ್ಕೊಂಬಂದು ಚಲೋ ಕುಂದರ್ಸ್ಕೊಂಡಿರಿ. ಇದರ ಕೀರ್ತಿ ಅಂಕಲಿಗೆ ಯಾವತ್ತೂ ಮರಿಲಾರ್ದಷ್ಟು ಸಾಮರ್ಥ್ಯವನ್ನು ಕೊಡ್ತೈತಿ ಅಂಥೇಳಿ ಹೃದಯದಿಂದ ಹಾರೈಸ್ತೀನಿ. ಅಂಥ ಗುರುಗಳ ವಾಣಿಯನ್ನು ಕೇಳಿ ಸಿದ್ಧಾರೂಢ ಗುರುಗಳ ಕೃಪೆಗೆ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಿ ಅಂಥೇಳಿ ಹಾರೈಸ್ತಾ, ನಮಗೊಂದು ಸ್ವಲ್ಪ ದಿನ ಬರ್ಬೇಕನ್ನೋದಿತ್ತು. 5 ದಿವಸ ಬಂದ್ರೆ ಆತೈತಿ ಅಂತ ಅನ್ನೋದು ಭಾಳ ತಲೆಯಾಗಿತ್ತು. ನಾನು ಇನ್ನೂ ಸಣ್ಣವಿದ್ದೀನಿ ರೀ. ಒಂದು ಎಕ್ಸಾಮ್ ಕಟ್ಟೀನಿ ಸಂಸ್ಕೃತದೊಳಗೆ, ವ್ಯಾಕರಣಶಾಸ್ತ್ರ ಅಂತ ಬರ್ತದೆ. ಒಂದು ರಾಘವೇಶ್ವರ ಭಾರತಿ ಕಾಲೇಜಿಗೆ ಕಟ್ಟೀನಿ ರೀ. ನಮ್ಮ ಕಾಲೇಜ್ನವ್ರದ್ದು ನಾಳೆ ಎಕ್ಸಾಮ್ ಅದ ಬೆಳಗ್ಗೆ.